ಶಾಸಕರಾದ ಸಂದರ್ಭದಲ್ಲಿ ಒಂದು ಸಾಧನೆಯನ್ನು ಈಗಲೂ ನೆನಪು ಮಾಡ್ಕೊಳ್ಳೋ ರೀತಿ ಒಂದು ಮಾಡಿದಿರಿ. ಅದನ್ನು ನಮ್ಮ ವೀಕ್ಷಕರ ಜೊತೆಗೆ ಹಂಚ್ಕೊಳ್ತೀರಾ? ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿಗಳಿದ್ದಾಗ ನೀವು ಶಾಸಕರಾದ್ರಿ. ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೊಲೀಸರ ಟೋಪಿನ ಚೇಂಜ್ ಮಾಡಿದರೆ, ನೀವು ಅವಾಗ ಪೊಲೀಸರ ಚಡ್ಡಿನ ಚೇಂಜ್ ಮಾಡಿಸಿ ಪ್ಯಾಂಟ್ ಹಾಕ್ಸಿದ್ರಿ. ಆ ಸಂದರ್ಭ ಹೇಗಿತ್ತು? ಈಗಲೂ ನಿಮ್ಮನ್ನ ಪೊಲೀಸ್ ಇಲಾಖೆ ನೆನಪು ಮಾಡ್ಕೊಳ್ಳುತ್ತೆ ಈ ವಿಚಾರಕ್ಕೆ, ಏನು ಹೇಳ್ತೀರಿ? ಅವರು ನನ್ನ ಬಗ್ಗೆ ಪ್ರೀತಿ ಇಟ್ಟಿರೋಷ್ಟು ಯಾರ ಬಗ್ಗೆನೂ ಇಟ್ಟಿಲ್ಲ ಪಾಪ. ಭಾಳ ಪ್ರೀತಿ, ಎಲ್ಲ ಸಾಮಾನ್ಯ ಇವರಿಂದ ಉನ್ನತ ಮಟ್ಟದವರೆಗೂ ಒಟಾಳ್ ನಾಗರಾಜ್ದಿಂದ ಅವ್ರಿಗೆ ಒಂದು ಗೌರವ, ಪ್ರೀತಿ, ಅಭಿಮಾನ. ನಾನು ಮದ್ರಾಸ್ಗೆ ಹೋಗಿದ್ದಾಗ ನಿಮ್ಗೆ ಹೇಳ್ತೀನಿ, ಆ ಸಿನಿಮಾ ನಟರಲ್ಲಿ ಕರ್ಕೊಂಬರೋದಕ್ಕೆ ಮದ್ರಾಸ್ಗೆ ಹೋದಾಗ ನಾನು ನೋಡಿದೆ, ನನ್ನ ಕಣ್ಣು ಬಿದ್ದದ್ದು ಅಲ್ಲಿ ಪೊಲೀಸ್ನವ್ರಿಗೆ ಪ್ಯಾಂಟು. ಆಗಲೇ ಮದ್ರಾಸ್ ರಾಜ್ಯದ ಹೆಸರೇ ಮದ್ರಾಸ್. ಆಗ ನಮ್ಮಲ್ಲಿ ಮೈಸೂರು ರಾಜ್ಯ ಇತ್ತು ಅವಾಗ ಅಲ್ವಾ? ತಮಿಳು ಮೈಸೂರು ರಾಜ್ಯ ನಮ್ಮಲ್ಲಿ ಅವಾಗ. ನಮ್ಮಲ್ಲಿ ಮೈಸೂರು ರಾಜ್ಯ. ಮೈಸೂರು ರಾಜ್ಯ ಅಷ್ಟೊತ್ತಿಗೆ ಕರ್ನಾಟಕ ಏಕೀಕರಣ ಆಗೋಗಿತ್ತು. 1956 ನವೆಂಬರ್ 1 ಕರ್ನಾಟಕ ಏಕೀಕರಣ ಆಗೋಗಿತ್ತು. ಅಲ್ಲ, ನೀವು ಈ ಮದ್ರಾಸ್ಗೆ ಈ ಸಿನಿಮಾ ವಿಚಾರಕ್ಕೆಲ್ಲ ಹೋದ ಟೈಮಲ್ಲಿ ಇಲ್ಲಿ ಮೈಸೂರು ರಾಜ್ಯದ ಇದು ಇತ್ತಲ್ಲ? ಇಲ್ಲ, ನಾನು ಹೋದಾಗ 59ಕ್ಕೆ ಆಗೋಗಿತ್ತಲ್ಲ, ಏಕೀಕರಣ ಆಗೋಗಿತ್ತು. 56ಕ್ಕೆ ಹೋಗಿದ್ದೆ. ಆವಾಗ ಮೈಸೂರಾಗಿ ಇತ್ತು ಹೆಸರು, ಅದನ್ನೇನು ಬದಲಾವಣೆ ಇರಲಿಲ್ಲ. ಮೈಸೂರು ರಾಜ್ಯ, ವಿಶಾಲ ಮೈಸೂರು, ಏನೇನೋ ಕರಿತಾ ಇದ್ರು ಆವಾಗ. ಆದರೆ ಕರ್ನಾಟಕ ಅಂತ ಇನ್ನೂ ನಾಮಕರಣ ಆಗಿರಲಿಲ್ಲ. ಸೊ ಆವಾಗ ಮದ್ರಾಸ್ಗೆ ಹೋದಾಗ ಪ್ಯಾಂಟು, ನಾನು ಇಲ್ಲಿ ಬಂದಾಗ ನನ್ನ ಅರೆಸ್ಟ್ ಮಾಡೋಕ್ಕೆ ಬರ್ತಿದ್ದಲ್ಲ, ಬಂದ ಮಾಡೋದಕ್ಕೆ ಪಾಪ ಚಡ್ಡಿ ಹಾಕ್ಕೊಂಡು ಅವ್ರ ಪರಿಸ್ಥಿತಿ ಏನು ಹಿಂಗೆ ಬರ್ತಾರೆ. ಈ ರಿಸರ್ವ್ ಪೊಲೀಸ್ ಇರ್ಬೋದು, ಈ ನಮ್ಮ ಪೊಲೀಸ್ ಇರ್ಬೋದು, ಚಡ್ಡಿ ಬರೀ ಮಂಡಿ ಕಾಲೆಲ್ಲ ಬಿಟ್ಕೊಂಡು ಇರ್ತಾರಲ್ಲ ಅಂಥೇಳಿ. ಆಮೇಲೆ ಇದು ಟ್ರಾಫಿಕ್ನವ್ರೂ ಅವ್ರಿಗೊಂದು ಬಿಳಿ ಕೋಟ್ ಇಷ್ಟುವರೆಗೆ, ಅದು ಬಿಟ್ಟರೆ ಅವರು ನಿಂತು. ನಾನು ಅನೇಕ ಕಡೆ ಅದನ್ನು ಹಾಸ್ಯವಾಗಿ ತಗೊಂಡೆ, ಅದನ್ನು ಚುಡಾಯಿಸ್ಬೇಕು ಇವ್ರನ್ನ ಅಂತ ಹೇಳಿ ನಾನು ಸಭೆಗಳಲ್ಲಿ ಮಾತನಾಡುವಾಗ, ನೋಡ್ರೆ ಇವರು ನಮ್ಮ ಪೊಲೀಸ್ ಪರಿಸ್ಥಿತಿ ಏನಾಗಿದೆ, ಚಡ್ಡಿ ಹಾಕೊಂಡು ನಿಂತಿರ್ತಾರೆ, ಟ್ರಾಫಿಕ್ನಲ್ಲಿರ್ತಾರೆ, ಅವರು ಕೈ ಎತ್ತಿ ಈ ಕಡೆ ಬನ್ನಿ ಆ ಕಡೆ ಬನ್ನಿ ಹೇಳ್ತಾ ಇರ್ತಾರೆ, ಸೊಳ್ಳೆ ಕಡಿದ್ಬಿಟ್ರೆ ಕೈ ಕೆಳಗೆ ಬಿಟ್ಬಿಡ್ತಾರೆ ಕರ್ಕೊಂಡು, ಆಗ ಆಕ್ಸಿಡೆಂಟ್ಗಳಾಯ್ತವೆ. ಇದು ಆಗ ನಾನು ಭಾಳ ಪೊಲೀಸ್ನವ್ರ ಬಗ್ಗೆ ಇದೆಲ್ಲ ಹೇಳಿ, ಅವ್ರ ಪರಿಸ್ಥಿತಿ ನೋಡ್ರಿ ಅವ್ರದ್ದು, ಹಿಂಗೆ ಕೈ ಎತ್ತನ ನಿಲ್ಲಿಸಿ ಅಂತ ಬಂತು. ಅಲ್ಲಿ ತೊಡೆ ಕಡಿತು ಅಂದ ತಕ್ಷಣ ಕೈ ಬಿಡಲೇಬೇಕು ಅವನು. ಕೈ ಬಿಟ್ಟ ಅಂದ್ರೆ ಮುಂದ್ಗತಿ ಏನು, ಈ ಥರ ಅನೇಕ ಆಗ್ತದೆ ಅಂತೇಳಿ ಅವ್ರನ್ನ ಭಾಳ ಅವ್ರ ಬಗ್ಗೆ ಚಿಂತನೆ ಮಾಡಿದ್ದೀನಿ. ಮತ್ತು ಅನೇಕ ಕಡೆ ಅವ್ರನ್ನ ನಾನು ಒಂದು ಎಲ್ಲೋ ಕೊಲೆ ಆಗಿದ್ದಾಗ ಅಲ್ಲಿ ಒಂದು ಕೊಲೆಯಾದ ವ್ಯಕ್ತಿ ಹೆಣವಾಗಿ ಬಿದ್ದಿರ್ತಾನೆ. ಅದಕ್ಕೆ ಪೊಲೀಸ್ನವ್ರು ಹೇಳ್ತಾರೆ, ಸುತ್ತ ಬಣ್ಣ ಹಾಕಿ ಬರೆದಿರ್ತಾರೆ, ಇದರ ಮಧ್ಯೆ ಏನೂ ಬರಬಾರ್ದು, ಕ್ರೈಮ್ ಸೀನ್ ನಾಟ್ ಅಲೋ, ಇದೊಂದು ಹಾಕ್ತಾರೆ, ರೌಂಡ್ ಹಾಕ್ತಾರೆ. ಆವಾಗ ಪೊಲೀಸ್ನವ್ರು ಕಾದಿರಬೇಕು. ಆಮೇಲೆ ಇವೆಲ್ಲ ಮೀಟಿಂಗ್ಲಿ ಹೇಳ್ತಿದ್ದೋ, ಕಾದಿರ್ಬೇಕು ಪೊಲೀಸ್ನವರು. ಹೆಣ ಹಿಂಗೆ ಮಲಗಿರುತ್ತೆ, ಈ ಪೊಲೀಸ್ನವ್ರನ್ನೆಲ್ಲ ಕೂತಿರ್ತಾನೆ, ಅದೆಲ್ಲೋ ಹೋಗಿ ಹಿಂಗೆ ಕೈ ಹಾಕುತ್ತೆ. ಈ ಕಡೆ ಕೈ ಬಿತ್ತು ಅಂತಂದರೆ ಅದು ಜೀವ ಇದೆ ಅಂತಲಲ್ಲ, ಏನೋ ಸಾಮಾನ್ಯವಾಗಿ ಬೀಳುತ್ತೆ. ಆಗ ಬೆಳಗ್ಗೆ ಬರ್ತಾನೆ ಪೊಲೀಸ್ನವರು, ಉನ್ನತ ಅಧಿಕಾರಿಗಳು, ರಾತ್ರಿ ಹೆಣ ಹಿಂಗಿತ್ತು, ಹೆಂಗೆ ಬಂತು ಕೈ ಈ ಕಡೆಗೆ, ನೀನು ಎಲ್ಲೋಗಿದ್ದೆ ನೀನು, ಅವನು ಕಿತ್ತಾಕ್ತಾರವನ್ನ ಅಧಿಕಾರದಿಂದ. ಅವ್ರಿಗೆ ಎಷ್ಟು ತೊಂದರೆಗಳಿದೆ ಅಂತೇಳಿ ಅವ್ರನ್ನ ಭಾಳ ಅತಿಯಾಗಿ ಹೇಳಿ ಇವರ ಸಮಸ್ಯೆಗಳು. ಯಾಕಂದ್ರೆ ನಾವು ಪೊಲೀಸ್ ಅಂದರೆ ಕೆಟ್ಟವರು ಅನ್ನೋ ಭಾವನೆ ಇದೆ, ಅದಾಗಬಾರ್ದು. ಯಾವ್ದು ಹೇಳಬೇಕು ಅದನ್ನೂ ಹೇಳಬೇಕು, ಯಾವುದನ್ಯ ಅದನ್ನನ್ಯ ಅಂತ ಹೇಳಲೇಬೇಕು ಅಂತ. ಅವ್ರ ಪರವಾಗಿ ಕೇಳೋರು ಯಾರೂ ಇಲ್ಲ. ಮತ್ತು ಅವರು ಸತ್ಯಾಗ್ರಹ ಮಾಡೋಂಗಿಲ್ಲ, ಚಳುವಳಿ ಮಾಡೋಂಗಿಲ್ಲ, ಪರವಾಗಿ ಯಾರು ಹೇಳಲೇಬೇಕಲ್ಲ. ನಾನೇ ಮೊದಲಿಂದಲೂ ಹೇಳಿ, ನಾನು ಗೊತ್ತಾಯ್ತು ಆವಾಗ ವೀರೇಂದ್ರ ಪಾಟೀಲ್ ಚೀಫ್ ಮಿನಿಸ್ಟ್ರು, ನಾನು ಅಸೆಂಬ್ಲಿ ಮೆಂಬರ್ 67, ವೀರೇಂದ್ರ ಪಾಟೀಲ್ 69,
ನಾನು ನೋಡಿ ಪ್ಯಾಂಟ್ ಕೊಡಿಸ್ಬೇಕು ಅಂಥೇಳಿ ಭಾಳ ಮನಸ್ಸಿಗೆ ಬಂದ್ಬಿಡ್ತು. ಚೀಫ್ ಮಿನಿಸ್ಟರ್ನ ಭೇಟಿ ಮಾಡಬೇಕು ಅಂತೇಳಿ ಹೋದೆ, ನಾನು ಒಬ್ಬನೇ ಹೋದಾಗ ಅವರು ಚೀಫ್ ಮಿನಿಸ್ಟ್ರು ಏರ್ ಮಾರ್ಷಲ್ ಅರ್ಜುನ್ ಸಿಂಗ್ ಜೊತೆಲಿ ಮಾತಾಡ್ತಾಯಿದ್ರು ಒಳಗಡೆ, ವೀರೇಂದ್ರ ಪಾಟೀಲ್. ಆಮೇಲೆ ನಾನು ಕೂತಿದ್ದೆ, ಮಾತು ಮುಗಿತು, ಇಬ್ಬರು ಎದ್ದು ಬಂದರು. ಅರ್ಜುನ್ ಸಿಂಗ್ ಅವರು ಭಾಳ ಏನು ಗ್ರೇಟ್ ಪರ್ಸನಾಲಿಟಿ ವೀರೇಂದ್ರ ಪಾಟೀಲ್ ಅವರು. ಮಿಸ್ಟರ್ ಅರ್ಜುನ್ ಸಿಂಗ್ ಈಸ್ ಮಿಸ್ಟರ್ ವಾಟಾಳ್ ನಾಗರಾಜ್. ಏನು ಪ್ರೀತಿಯಿಂದ ಮೈಕೋಲಿ, ಏನು ಪ್ರೀತಿ, ಎಂಥ ಗ್ರೇಟ್ ಪರ್ಸ್ನಾಲಿಟಿ ವೀರೇಂದ್ರ ಪಾಟೀಲ್. ನಾನು ನೋಡಲೇ ಇಲ್ಲ ನನ್ನ ಜೀವನದಲ್ಲಿ ಅಂಥ ರಾಜಕಾರಣ ನೋಡಲೇ ಇಲ್ಲ. ಮೈ ಕೊಲೀಗ್ ಅಂತ ಪರಿಚಯಿಸಿದ್ರು ನಿಮ್ಮನ್ನು. ಎಂತ ಹೇಳ್ಬಿಟ್ರಲ್ಲ, ನಾನು ಅಸೆಂಬ್ಲಿ ಮೆಂಬರು, ನಮ್ಮ ಈ ಕೊಲೀಗ್ ಅಂತ ಅಂದರು. ತಪ್ಪೇನಿಲ್ಲ, ಅದು ಹೊಂದಾಣಿಕೆ ಆಗುತ್ತೆ ಅಷ್ಟು ಹೇಳಿದ್ರು ಪಾಪ ಪ್ರೀತಿಯಿಂದ. ಏನು ಆಮೇಲೆ ಹೇಳಿದೆ ಅವ್ರಿಗೆ, ಹೋದ್ಮೇಲೆ ಅರ್ಜುನ್ ಸಿಂಗ್ ಬಂದು ನೋಡಿ ಈ ಥರ ಇದೆ. ನಮ್ಮ ಪೊಲೀಸ್ನವರು ಎಲ್ಲ ಬರೀ ಚಡ್ಡಿಲಿದ್ದಾರೆ, ಭಾರಿ ದಪ್ಪ ಬೂಡ್ಸು, ತಲೆ ಇದು ತೊಂದರೆಲಿದ್ದಾರೆ. ನಿಮಗೆ ಮುಖ್ಯಮಂತ್ರಿನೂ ಆಗಿದ್ದೀರಿ, ಹೋಮ್ ನಿಮಗೆ ಬರುತ್ತೆ. ನೀವು ಕೂಡಲೇ ಕರ್ನಾಟಕದ ಪೊಲೀಸರಿಗೆ ಪ್ಯಾಂಟ್ ಚಡ್ಡಿ ತೆಗಿಸಿ ಕಂಪ್ಲೀಟ್ ಪ್ಯಾಂಟ್ ಹಾಕಿಸಿ. ಏನು ನಿಮಗೆ ಖರ್ಚಾಗುತ್ತೆ, ಅದರಿಂದ ಏನು ಉಳಿತಾಯ ಆಗುತ್ತೆ. ಅವಾಗ ದೊಡ್ಡ ಮನುಷ್ಯ, ಭಾಳ ಖುಷಿಯಾಯಿತು ನೀವು ಹೇಳಿದ್ದು, ನನಗೆ ಮುಖ್ಯಮಂತ್ರಿ ಆಗು ಇದು ಒಳ್ದಿರಲಿಲ್ಲ, ನೀವು ಒಪ್ಕೊಂಬಿಟ್ರು. ಅವರು ಪ್ರಾಮಾಣಿಕ ಒಪ್ಕೊಂಬಿಡೋರು ಪಾಪ, ಒಳ್ದಿರಲಿಲ್ಲ, ನೀವು ಹೇಳಿದಿರಿ. ನಾನು ನಿಜವಾಗ್ಲೂ ಈಗಲೇ ನಿಮ್ಮ ಎದುರಿಗೆ ಐಜಿಗೆ ಫೋನ್ ಮಾಡಿದ್ರು. ನೋಡಿರಿ, ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ಗೆ ನೀವು ಇಡೀ ರಾಜ್ಯದ ಪೊಲೀಸ್ಗೆ ಪ್ಯಾಂಟ್ ಹಾಕಿದ್ರೆ ಎಷ್ಟು ನಮಗೆ ಬಜೆಟ್ ಬರ್ಬೋದು, ಎಷ್ಟು ಬೇಕಾಗುತ್ತೆ, 2 ದಿವಸದೊಳಗೆ ಮುಗಿಸ್ತೀರಿ, ಇದನ್ನೆಲ್ಲ ತಗೊಂಡು ಬನ್ನಿ ಇದು ಮಾಡಿದೆ. ನನಗೆ ಹೇಳ್ಬಿಟ್ರು, ವಾಟಾಳ್ ನೋಡಪ್ಪ, ನೆಕ್ಸ್ಟ್ ಕ್ಯಾಬಿನೆಟ್ ಬರುತ್ತೆ, ನಾನು ಅಪ್ರೂವ್ ಮಾಡಿಬಿಡ್ತೀನಿ ಅಂತ. ಎಂಥ ಅದ್ಭುತ, ಅದ್ಭುತನೇ. ಆವತ್ತು ಪ್ಯಾಂಟ್ ಎಲ್ಲ ಅದಾದಮೇಲೆ ಈಗ ಆವತ್ತಿನ ಪರಿಸ್ಥಿತಿ ನೋಡೋದಕ್ಕೂ ಇವತ್ತಿನ ಪರಿಸ್ಥಿತಿ ನೋಡೋಕ್ಕೂ ಭಾಳ ವ್ಯತ್ಯಾಸ ಇದೆ. ಭಾಳ ದೊಡ್ಡ ಮನುಷ್ಯ. ಆ ಥರ ಚಿಂತನೆ, ಆ ಮಾತು, ಅವ್ರಿಗೆ ಯಾವ ಒಂದು ಆಸೆಗಳಿರಲಿಲ್ಲ, ಯಾವ ಇದು ಇರಲಿಲ್ಲ, ಸೋಂಕೆ ಇರಲಿಲ್ಲ, ಭ್ರಷ್ಟಾಚಾರ ಸೋಂಕೆ ಇರಲಿಲ್ಲ, ಆಸೆಗಳಿರಲಿಲ್ಲ, ಆಶೋತ್ತರ ಇರಲಿಲ್ಲ. ಆದರ್ಶವಾದಂಥ ವ್ಯಕ್ತಿಗಳು ಅವರೆಲ್ಲ ಇದ್ದರು. ನಿಜಲಿಂಗಪ್ಪ, ಹನುಮಂತಯ್ಯ, ದೇವರಾಜ ಅರಸು ಅವರೆಲ್ಲ ಆ ಕಾಲದಲ್ಲಿ ಎಲ್ಲರನ್ನೂ ನೋಡಿದ್ದೀನಿ ನಾನು. KC ರೆಡ್ಡಿ ಅವರಿಂದ ಕ್ಯಾಸಂಬಳ್ಳಿ ಚೆಂಗಲ್ರಾಯ್ ರೆಡ್ಡಿ ಅಂತ, ಮೈಸೂರಿನ ಮೊದಲನೇ ಮುಖ್ಯಮಂತ್ರಿ KC ರೆಡ್ಡಿಯಿಂದ ನಾವು ನೋಡಿದ್ದೀನಿ. ಎಲ್ಲರೂ ಭಾಳ ಅದ್ಭುತವಾಗಿ. ಸೊ ಆವಾಗ ಪ್ಯಾಂಟನ್ನು ಕೊಟ್ಟರು. ಅದು ನಿಜಕ್ಕೂ ಇವತ್ತಾಗಲೇ 69 ಅಂದರೆ ಆಗೋಯ್ತು, 60 ವರ್ಷದ ಮೇಲೆ ಆಗೋಯ್ತು ಪ್ಯಾಂಟ್ ಬಂತು. 60 ವರ್ಷದಿಂದ ಪ್ಯಾಂಟ್. ಇವತ್ತಿದಕ್ಕೂ ಕ್ಯಾಪ್ದು ನನಗೆ ಪಾಪ ಹೇಳೋರು ಎಲ್ಲ ಪೊಲೀಸ್ನವರು, ನನಗೆ ಅವ್ರು ಹೇಳೋದು, ಫೋನ್ ಮಾಡ್ತಾರೆ, ಹೇಳ್ತಿರ್ತಾರೆ, ನೋಡಿ ಸರ್ ಹಿಂಗಾಗಿದೆ, ಇದಿದೆ, ಇದು ಭಾಳ ತೂಕ, ಈಗ ಇದು ಆಗೋದಿಲ್ಲ, ತಲೆಗೆ ಹೋದ್ರೆ ಕಷ್ಟ ಆಗುತ್ತೆ ಅಂತ. ನಾನು ಒಂದು ಅವರ ಕ್ಯಾಪ್ ಇಸ್ಕೊಂಡೆ, ಬಿಳಿ ಕ್ಯಾಪ್ ಯಾವುದು, ಕಾನ್ಸ್ಟೇಬಲ್ ಇವ್ರದ್ದು, ಟ್ರಾಫಿಕ್ನವ್ರದ್ದು. ನಾನು ಹಾಕ್ಕೊಂಡ್ರೆ ತೂಕ ಗೊತ್ತಾಯಿತು. ಇದನ್ನು ಹಾಕ್ಕೊಂಡೇ ಒಂದು ಚಳುವಳಿ ಮಾಡಿದೆ. ಹೌದು, ಇದು ಹಾಕ್ಕೊಂಡೆ ನೀವು ಪೊಲೀಸ್ನವ್ರಿಗೆ ಟೋಪಿ ತೆಗಿಲೇಬೇಕು ಚಳುವಳಿ ಮಾಡಿದಾಗ. ಆಗ ಎಲ್ಲ ಚಳುವಳಿಯ ಪ್ರಭಾವ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ರು. ಯಾವುದು ಕೊಡಬೇಕು, ಅವ್ರ ಹಿರಿಯ ಅಧಿಕಾರಿಗಳು ಈ ಥರ ನಮ್ಮ ಥರ ಕ್ಯಾಪ್ ಕೊಟ್ಬಿಟ್ರೆ ಅವ್ರ ಗತಿ ಏನು? ಅದರಲ್ಲೂ ಅವ್ರು ಸಣ್ಣತನ, ಅದೇನು ಕ್ಯಾಪ್ಲೇನು ಆಕಾಶ ಇರ್ತಿರಲಿಲ್ಲ, ರ್ಯಾಂಕಿಂಗು ತಾಪತ್ರಯ. ಆಮೇಲೆ ಏನಾರ ಕೊಡಲಿ, ಒಂದು ಚೇಂಜ್ ಮಾಡಲಿ ಅಂತಿತ್ತು. ಸೊ ಎಲ್ಲ ಕ್ಯಾಪ್ ತರಿಸಿದ್ರು. ಒಂದು ವೀರೇಂದ್ರ ಇವರು ಸಿದ್ದರಾಮಯ್ಯ ಹೋದರು, ಎಲ್ಲ ನೋಡಿದ್ರು, ತಾವು ಹಾಕೊಂಡ್ರು ತಲೆಗೆ. ಇದಿರ್ಬೋದು ಅಂಥೇಳಿ, ಅದೇನೋ ಆಂಧ್ರದ್ದು ಇದಿರಬೇಕು, ಅಲ್ಲೇದು ತೆಲಂಗಾಣದ್ದು ಇರಬೇಕು ಅಂತ ನಾನು ಹಂಗೂ ಅದನ್ನು ಹೇಳಿದೆ. ನಮ್ಮದೇ ಒಂದು ಮಾಡ್ರಿ, ಕರ್ನಾಟಕದ್ದೇ ಒಂದು ವಿಶೇಷ, ಬ್ರ್ಯಾಂಡ್ ಇಡೀ ದೇಶದಲ್ಲಿ
ಕರ್ನಾಟಕ ಬ್ರ್ಯಾಂಡ್ ಬರಲಿ, ವಿಶೇಷವಾಗಿ ಅದಕ್ಕೆ ಒಂದು ರೂಪ ಕೊಟ್ಟು ಮಾಡಿ ಅಂತ ಹೇಳಿದೆ. ಏನೋ ಮಾಡಿದ್ರು ಸದ್ಯ ಯಾವುದೋ ಬರಲಿ, ಇನ್ಯಾಕೆ ಅದನ್ನ ತಕರಾರಿ ಹಾಕಬೇಕು ಅಂತೇಳಿ ಬಂದ್ಬಿಡ್ಲಿ, ಇದು ಹೋಗಲಿ ಬರಲಿ ಅಂತ ಭಾಳ ಸತ್ರೆ ನೀವು ಆರಂಭದಲ್ಲಿ ಹೇಳ್ತಾ